ಬಿಗ್ ಬಾಸ್ ಶೋ ಎಂಬುದು ಕನ್ನಡ ಕಿರುತೆರೆಯ ಅತಿ ದೊಡ್ಡ ಶೋ. ಈ ರಿಯಾಲಿಟಿ ಶೋ ನೋಡುವುದಕ್ಕೇನೆ ಹೆಚ್ಚಿನ ಜನ ಇದ್ದಾರೆ. ಇದಕ್ಕೆ ಆದಂಥ ಸಪರೇಟ್ ವರ್ಗವೇ ಇದೆ. 3 ತಿಂಗಳುಗಳಿಗಿಂತ ಹೆಚ್ಚು ಕಾಲ ನಡೆಯುವ ಈ ಶೋ ಒಳ್ಳೆ TRPಯನ್ನು ತಂದುಕೊಡುತ್ತೆ. 11 ಸೀಸನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಇಷ್ಟು ಸೀಸನನ್ನು ನಡೆಸಿಕೊಂಡು ಬಂದಿದ್ದೆ ಕಿಚ್ಚ ಸುದೀಪ್. ಆದರೆ ಕಳೆದ ಸೀಸನ್ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಿಚ್ಚ ಸುದೀಪ್ ನಿರೂಪಣೆ ಮಾಡುವ ಕೊನೆಯ ಸೀಸನ್ ಅಂದೇ ಹೇಳಲಾಗ್ತಾ ಇತ್ತು. ಬರೀ ಗಾಸಿಪ್ ಆಗಿದ್ದ ಆ ಸುದ್ದಿಯನ್ನು ಅಧಿಕೃತ ಮಾಡಿದ್ದೆ ಕಿಚ್ಚ ಸುದೀಪ್ ಅವರು. ಭಾವನಾತ್ಮಕ ಪತ್ರದೊಂದಿಗೆ ನನ್ನ ನಿರೂಪಣೆ ಇದೇ ಕೊನೆ ಸೀಸನ್, ಎಲ್ಲರನ್ನ ಮಿಸ್ ಮಾಡಿಕೊಳ್ತೇನೆ ಎಂದು ಹಾಕಿದ್ರು. ಕಲರ್ಸ್ ಕನ್ನಡಕ್ಕೆ ಥ್ಯಾಂಕ್ಸ್ ಕೂಡ ಹೇಳಿದ್ರು. ಇದು ಇಡೀ ಬಿಗ್ ಬಾಸ್ ಅಭಿಮಾನಿಗಳಿಗೆ ಬೇಸರವನ್ನ ತರಿಸಿತು. ಕಿಚ್ಚನ ನಿರೂಪಣೆ ಇಲ್ಲದ ಬಿಗ್ ಬಾಸ್ ಅನ್ನ ನೋಡೋದಿಲ್ಲ ಅಂತಾನೆ ಕಮೆಂಟ್ಗಳನ್ನ ಹಾಕ್ತಾ ಇದ್ರು. ಹಾಗಾದ್ರೆ ಬಿಗ್ ಬಾಸ್ ಮುನ್ನಡೆಸಿಕೊಂಡು ಹೋಗುವವರು ಯಾರು ಎಂಬ ಪ್ರಶ್ನೆ ಅದೇ ಸಮಯಕ್ಕೆ ಎದುರಾಗಿತ್ತು. ಆಗ ರಿಷಬ್ ಶೆಟ್ಟಿ ಹೆಸರು ಓಡಾಡಿತ್ತು. ಇವರೇ ಅಧಿಕೃತವಾಗಿದ್ದಾರೆ ಅಂತ ಕೂಡ ಚರ್ಚೆ ಆಗ್ತಾ ಇತ್ತು. ಮತ್ತೊಂದಷ್ಟು ದಿನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹೆಸರು ಕೂಡ ಓಡಾಡಿತ್ತು. ಆದರೆ ಅದ್ಯಾವುದು ಸತ್ಯ ಅಲ್ಲ ಅನ್ನೋದು ಈಗಿನ ಮಟ್ಟಿಗೆ ತಿಳಿತಾ ಇರುವಂಥ ಸತ್ಯ ಆಗಿದೆ. ಇದೀಗ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಈ ಬಾರಿಯೂ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಅನ್ನ ನಿರೂಪಣೆ ಮಾಡ್ತಾರೆ ಎನ್ನಲಾಗ್ತಿದೆ. ಸುದೀಪ್ ಅವರೇ ನಿರೂಪಣೆ ಮಾಡಲಿ ಅನ್ನೋದು ಕಲರ್ಸ್ ಕನ್ನಡ ವಾಹಿನಿಯ ಆಸೆ ಕೂಡ ಆಗಿತ್ತು. ಹೀಗಾಗಿ ಸಾಕಷ್ಟು ಪ್ರಯತ್ನ ಕೂಡ ಪಟ್ಟಿದ್ದಾರೆ. ಕಡೆಗೂ ಕಿಚ್ಚ ಸುದೀಪ್ ಇದಕ್ಕೆ ಒಪ್ಪಿಕೊಂಡಿದ್ದು ಹಲವು ಕಂಡೀಷನ್ಗಳನ್ನು ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕನ್ನಡದ ಬಗ್ಗೆ ಹಾಕಿದ್ದಾರೆ ಎನ್ನಲಾಗಿದೆ. ಪ್ರತಿ ಸಾರಿಯೂ ಕನ್ನಡ ಮಾತಾಡಬೇಕು ಎಂಬ ಕಂಡೀಷನ್ ಸ್ಪರ್ಧಿಗಳಿಗೆ ಇರುತ್ತೆ. ಆದರೆ ಹೆಚ್ಚು ಇಂಗ್ಲಿಷ್ ಪದವೇ ಮನೆಯೊಳಗೆ ಇದ್ದಾಗ ಬಾಯಿಂದ ಬರುತ್ತೆ. ಹೀಗಾಗಿ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಬೇಕು ಅನ್ನೋದು ಕಿಚ್ಚ ಸುದೀಪ್ ಅವರ ಆಸೆಯಾಗಿದೆ. ಜೊತೆಗೆ ಕಾನೂನು ತಂಡ ಉತ್ತಮವಾಗಿರಬೇಕು ಅನ್ನೋ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ಅನ್ನಲಾಗ್ತಾ ಇದೆ. ಇನ್ನು ಬಹಳ ಮುಖ್ಯವಾಗಿ ಸ್ಪರ್ಧಿಗಳು ಯಾವ ಥರ ಇರಬೇಕು ಅನ್ನೋ ವಿಚಾರದಲ್ಲಿ ಕೂಡ ಕಿಚ್ಚ ಸುದೀಪ್ ಅವರು ಒಂದಷ್ಟು ಸಲಹೆಗಳನ್ನು ನೀಡಿದ್ದಾರೆ ಅನ್ನಲಾಗ್ತಾ ಇದೆ. ಪ್ರತಿ ವರ್ಷ ನೀವು ನೋಡಬಹುದು ಹೆಚ್ಚು ಕಾಂಟ್ರವರ್ಸಿ ಇರುವಂತಹ ಸ್ಪರ್ಧಿಗಳಿಗೇನೆ ಇಲ್ಲಿ ಅವಕಾಶವನ್ನು ಜಾಸ್ತಿ ನೀಡಲಾಗುತ್ತೆ. ಅದರಲ್ಲೂ ಮನೆಯೊಳಗೆ ಹೋದಾಗ ಆ ಕಾಂಟ್ರವರ್ಸಿ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಲಾಸ್ಟ್ ಸೀಸನ್ ಅಂದರೆ ಸೀಸನ್ 11 ನೀವು ನೋಡಬಹುದು. ಚೈತ್ರಾ ಕುಂದಾಪುರ್ ಹಾಗೆ ಲಾಯರ್ ಜಗದೀಶ್ ನಡುವೆ ಸಾಕಷ್ಟು ದಿನ ಜೈಲೊಳಗಿದ್ದಂಥ ದಿನಗಳು ಅಥವಾ ಕಾಂಟ್ರವರ್ಸಿ ಇದ್ರ ಬಗ್ಗೆನೇ ಚರ್ಚೆಗಳಾಗ್ತಾ ಇತ್ತು, ಜಗಳಗಳಾಗ್ತಾ ಇತ್ತು. ಜೊತೆಗೆ ಹೊರಗೆ ಕಮೆಂಟ್ಗಳು ಕೂಡ ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಬರುತ್ತೆ. ಹೀಗಾಗಿ ಕಿಚ್ಚ ಸುದೀಪ್ ಈ ಬಾರಿ ಕಾಂಟ್ರವರ್ಸಿ ಇರುವಂಥ ಸ್ಪರ್ಧಿಗಳನ್ನು ಅವಾಯ್ಡ್ ಮಾಡಿ ಒಳ್ಳೆ ಮನರಂಜನೆ ನೀಡೋ ಅಂಥ ಸ್ಪರ್ಧಿಗಳಿಗೆ ಆದ್ಯತೆ ನೀಡಿ ಅಂತ ಹೇಳಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಿಚ್ಚ ಸುದೀಪ್ ಅವರ ಕಂಡೀಷನ್ಗಳಿಗೆಲ್ಲ ಚಾನೆಲ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎನ್ನಲಾಗ್ತಾ ಇದೆ. ನೋಡೋಣ ಹಾಗಾದರೆ ಈ ಬಾರಿಯ ಬಿಗ್ ಬಾಸ್ನಿಂದ ಮಸ್ತ್ ಮನರಂಜನೆ ಸಿಗುತ್ತಾ ಎಂಬುದನ್ನು. ನ್ಯೂಸ್ ಡೆಸ್ಕ್, ಈ ಸಂಜೆ ನ್ಯೂಸ್, ಬೆಂಗಳೂರು.